ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕರಾವಳಿಯ ಖಾರವಾದ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಅದರಲ್ಲೂ ಪ್ರಜ್ವಲ್ ದೇವರಾಜ್ ವಿರುದ್ಧವಾಗಿ. ಕರಾವಳಿ ಸಿನಿಮಾದಲ್ಲಿ ಅವರ ವಾಯ್ಸ್ ತೆಗೆದಿರುವುದಕ್ಕೆ ಫ್ಯಾನ್ಸ್ ಬೇಸರ ಮಾಡಿಕೊಂಡ್ರೆ, ಸಿನಿಮಾ ಪ್ರಚಾರಕ್ಕೆ ಬರ್ದೇ ಇರೋದಕ್ಕೆ ರಾಜ್ಬೀರ್ ಶೆಟ್ಟಿ ಬೇಸರ ಹೊರಹಾಕಿದ್ರು. ಇದೆಲ್ಲದರ ನಡುವೆ ಪ್ರಜ್ವಲ್ ಅವರ ಹೆಂಡತಿ ರಾಗಿಣಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಹಾಕಿದ್ದಾರೆ. ಅದರಲ್ಲೂ ಜುಲೈ 4ಕ್ಕೆ ಬರ್ತಡೇ ಮುಗಿದ್ರೆ 4 ದಿನ ತಡವಾಗಿ ಈಗ ಬರ್ತಡೇ ವಿಶ್ ಮಾಡಿರೋದು ಯಾಕೆ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಇವ್ರಿಗೇನಾದ್ರೂ ಟಾಂಗ್ ಕೊಡೋದಕ್ಕೆ ಈ ತರ ಪೋಸ್ಟ್ ಹಾಕಿದ್ರ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಅದಕ್ಕೂ ಮುಂಚೆ ವಿಚಾರ ಏನು ಅನ್ನೋದನ್ನ ನೋಡೋದಾದ್ರೆ, ಗುರುದತ್ ಗಾಣಿಗ ನಿರ್ಮಿಸಿ ನಿರ್ದೇಶನ ಮಾಡಿರುವ ಸಿನಿಮಾ ಕರಾವಳಿ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಎದುರಾದ ಕಿರಿಕ್ ಭಾರಿ ಚರ್ಚೆಯನ್ನ ಹುಟ್ಟಾಕಿದೆ. ಇಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಎನ್ನುವ ಪ್ರಶ್ನೆ ಎದ್ದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆ ನಡೀತಾ ಇದೆ. ಸಂಭಾವನೆ ವಿಚಾರಕ್ಕೆ ನಟ ಪ್ರಜ್ವಲ್ ದೇವರಾಜ್ ಹಾಗೂ ನಿರ್ಮಾಪಕ ಕಮ್ ನಿರ್ದೇಶಕ ಗುರುದತ್ ಗಾಣಿಗ ನಡುವೆ ಕಿರಿಕ್ ಆಗಿರುವುದು ಜಗತ್ ಜಾಹೀರಾಗಿದೆ. ಈ ವಿಚಾರದಲ್ಲಿ ಇಬ್ಬರು ತಮ್ಮ ತಮ್ಮ ವಾದ ಮುಂದಿಟ್ಟಿದ್ದಾರೆ. ಕರಾವಳಿ ಚಿತ್ರದ ಸಂಭಾವನೆಯಾಗಿ ಪ್ರಜ್ವಲ್ ದೇವರಾಜ್ ಅವರಿಗೆ 1.25 ಕೋಟಿ ರೂಪಾಯಿ ಕೊಡುವುದಾಗಿ ಮಾತುಕತೆ ನಡೆದಿದೆ. ಈಗಾಗಲೇ 1 ಕೋಟಿ ರೂಪಾಯಿ ತಲುಪಿದೆ. ಇನ್ನು 25 ಲಕ್ಷ ರೂಪಾಯಿ ಬಾಕಿ ಇದೆ. ಆದ್ರೆ 25 ಲಕ್ಷ ರೂಪಾಯಿ ಜೊತೆಗೆ ಪ್ರಜ್ವಲ್ ತಮ್ಮ ಸಹಾಯಕರಿಗೆ 20 ಲಕ್ಷ ರೂಪಾಯಿ ಸಂಭಾವನೆ ಕೇಳ್ತಾ ಇದ್ದಾರೆ. ಜೊತೆಗೆ GST ಸೇರಿಸಿ ಕೊಡಬೇಕು ಅಂತ ಇದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ನಿರ್ಮಾಪಕರು ಒಪ್ಪದೇ ಇರುವುದೇ ಇಷ್ಟೆಲ್ಲಾ ರಾಧಾಂತಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಬಾಕಿ ಪಾವತಿ ಮಾಡದೆ ನಾನು ಡಬ್ಬಿಂಗ್ ಮಾಡಲ್ಲ ಎಂದು ಪ್ರಜ್ವಲ್ ಪಟ್ಟು ಹಿಡಿದಿದ್ದಾರೆ. ನೀವು ಕೇಳಿದಷ್ಟು ಕೊಡೋಕೆ ಆಗಲ್ಲ, ಸದ್ಯ ಟ್ರೇಲರ್ ರಿಲೀಸ್ ಮಾಡೋಣ, ಮುಂದೆ ಮಾತಾಡೋಣ, ಸಿನಿಮಾ ಪ್ರಚಾರ ಶುರು ಮಾಡಬೇಕು ಎಂದು ಗುರುದತ್ ಸಾಹಸ ಮಾಡಿದ್ದಾರೆ. ಪ್ರಜ್ವಲ್ ಪಾತ್ರಕ್ಕೆ ಬೇರೆಯವರಿಂದ ಡಬ್ ಮಾಡಿಸಿ ಟ್ರೇಲರ್ ಬಿಡುಗಡೆ ಮಾಡಿದ್ದಾರೆ. ಇದೇ ಕಾರಣಕ್ಕೆ ನಿನ್ನೆ ಅಂದ್ರೆ ಜುಲೈ 7ರಂದು ನಡೆದಂತಹ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಪ್ರಜ್ವಲ್ ಗೈರಾಗಿದ್ರು. ಕಾರ್ಯಕ್ರಮಕ್ಕೆ ಬಂದಿದ್ದ ಅವರ ಅಭಿಮಾನಿಗಳು ನಮ್ಮ ಬಾಸ್ ವಾಯ್ಸ್ ಇಲ್ದೆ ಹೇಗೆ ಟ್ರೇಲರ್ ರಿಲೀಸ್ ಮಾಡಿದ್ರಿ ಅಂತ ಗಲಾಟೆ ಕೂಡ ಮಾಡಿದ್ರು. ಕರಾವಳಿ ಸಿನಿಮಾದ ವಿವಾದದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ. ಕನ್ನಡ ಚಿತ್ರರಂಗ ಸಂಕಷ್ಟಕ್ಕೆ ಸಿಲುಕಿರುವಾಗ ಒಳ್ಳೆ ಸಿನಿಮಾ ಮಾಡುವುದು ಬಿಟ್ಟು ಇಂತಹ ಈಗೋ ಕಿರಿಕ್ ಎಲ್ಲ ಬೇಕಿತ್ತ? ಒಳ್ಳೆ ಸಿನಿಮಾ ಮಾಡಿದಂತೆ ಕಾಣ್ತಿದೆ. ಟ್ರೇಲರ್ ಸಖತ್ತಾಗಿದೆ. ಭಿನ್ನಾಭಿಪ್ರಾಯ ಪಕ್ಕಕ್ಕಿಟ್ಟು ಸಿನಿಮಾ ಬಿಡುಗಡೆ ಮಾಡಿ ಗೆಲ್ಲಿಸುವ ಪ್ರಯತ್ನ ಎಲ್ಲರೂ ಮಾಡಬೇಕಿತ್ತು. ಮುನಿಸಿಕೊಂಡಿರುವ ಪ್ರಜ್ವಲ್ ವಿಚಾರದಲ್ಲಿ ಒಂದು ಮೆಟ್ಟಿಲು ಕೆಳಗೆ ಇಳಿಬೇಕಿತ್ತು. ಸಿನಿಮಾ ದೊಡ್ಡದಾಗಿ ಗೆದ್ರೆ ಮುಂದಿನ ಸಿನಿಮಾಗಳಿಗೆ ತಮ್ಮ ಸಂಭಾವನೆ ಹೆಚ್ಚಿಸಿಕೊಳ್ಳಬಹುದಿತ್ತು. ಅದು ಬಿಟ್ಟು GST ಅದು ಇದು ಅಂತ ಖ್ಯಾತೆ ತೆಗೆಯುತ್ತಾ ಕೂರುವುದು ಸರಿಯಲ್ಲ. ಇದರಿಂದ ಸಾಧಿಸುವುದು ಏನೂ ಇಲ್ಲ ಎನ್ನುವುದು ಕೆಲವರ ವಾದ. ಪ್ರಜ್ವಲ್ ದೇವರಾಜ್ ಸಿನಿಮಾಗಳು ದೊಡ್ಡದಾಗಿ ಸದ್ದು ಮಾಡಿದ್ದೇ ಇಲ್ಲ. ಜೆಂಟಲ್ಮನ್ ಬಳಿಕ ಅವರು ಯಾವುದೇ ಸಿನಿಮಾ ಗೆದ್ದಿಲ್ಲ. ಅದು ಕೂಡ ನಿರ್ದೇಶಕ ಜಡೇಶ್ ಅವರಿಂದ ಗೆದ್ದಿದ್ದಂತಹ ಸಿನಿಮಾ. ಅದು ಬಿಟ್ಟು ಇತ್ತೀಚೆಗೆ ಯಾವ ಸಿನಿಮಾ ಕೂಡ 1.50 ಕೋಟಿ ಕೂಡ ಕಲೆಕ್ಷನ್ ಮಾಡಿಲ್ಲ. ಹಾಗಿರುವಾಗ ಇಷ್ಟೆಲ್ಲ ಹಗ್ಗ ಜಗ್ಗಾಟ ಯಾಕೆ ಬೇಕಿತ್ತು ಎಂದು ಸಾಕಷ್ಟು ಜನ ಬೇಸರ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಅಭಿಮಾನಿಗಳು ಕೂಡ ತಿರುಗೇಟು ನೀಡಿದ್ದಾರೆ. ವಿವಾದದ ಬೆನ್ನಲ್ಲೇ ಖಾಸಗಿ ಚಾನೆಲ್ ಒಂದಕ್ಕೆ ನಟ ಪ್ರಜ್ವಲ್ ದೇವರಾಜ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಕಳೆದ ವರ್ಷ ಇದೇ ರೀತಿ ನಿರ್ಮಾಪಕರಿಗೋಸ್ಕರ 1.5 ಕೋಟಿ ಸಂಭಾವನೆ ಬಿಟ್ಟಿದ್ದೀನಿ. ಇಲ್ಲಿ ಸಂಭಾವನೆ ಅಂದ್ರೆ ಹಣ ಕೂಡ ಮುಖ್ಯವಾಗುತ್ತೆ. ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಇರುವ ನಟ ಒಂದು ಚಿತ್ರಕ್ಕಾಗಿ 2-3 ವರ್ಷ ಕಾಯ್ತಾರೆ. ಲುಕ್ ಚೇಂಜ್ ಮಾಡದೆ ಆ ಪಾತ್ರಕ್ಕಾಗಿ ಶ್ರಮಿಸ್ತಾರೆ ಅಂದ್ರೆ ಅದಕ್ಕೆ ತಕ್ಕ ಬೆಲೆ ಸಿಗಲೇಬೇಕು. ನಿರ್ಮಾಪಕರು ಹೇಳಿದ ಸಂಭಾವನೆ ಕೊಡ್ಲೇಬೇಕು. ಇಲ್ಲದಿದ್ದರೆ ಮೋಸ ಆಗುತ್ತೆ. ಸಂಭಾವನೆ ಪೂರ್ತಿ ಕೊಡುವವರೆಗೆ ಡಬ್ಬಿಂಗ್ ಮಾಡಲ್ಲ ಎಂದು ಕಲಾವಿದರು ಪಟ್ಟು ಹಿಡಿಯುವುದು ಹೊಸದೇನೂ ಅಲ್ಲ. ಅದಕ್ಕೆ ದೊಡ್ಡ ಇತಿಹಾಸವೇ ಇದೆ. ಪ್ರಜ್ವಲ್ ದೇವರಾಜ್ ಬೇಡಿಕೆಯಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಅಭಿಮಾನಿಗಳು ಬೆಂಬಲಕ್ಕೆ ನಿಂತಿದ್ದಾರೆ. ಇನ್ನು ಪ್ರಜ್ವಲ್ ದೇವರಾಜ್ ಕರಾವಳಿ ಚಿತ್ರದ ಹೀರೋ ಆಗಿದ್ರು ಕೂಡ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ರಾಜ್ಬೀರ್ ಶೆಟ್ಟಿ ಕೂಡ ನಟಿಸಿದ್ದಾರೆ. ಮಾವೀರ ಪಾತ್ರಕ್ಕೆ ದೊಡ್ಡ ನಟ ಬರ್ತಾರೆ ಎಂದು ಪ್ರಜ್ವಲ್ ಅವರಿಗೆ ಮೊದಲೇ ಗೊತ್ತಿತ್ತು. ಬೇರೆ ಯಾರೋ ಮಾಡಬೇಕಿದ್ದ ಈ ಪಾತ್ರವನ್ನ ಕೊನೆಗೆ ರಾಜ್ಬೀರ್ ಶೆಟ್ಟಿ ಮಾಡುವಂತಾಯ್ತು ಎಂದು ಚಿತ್ರತಂಡ ಹೇಳಿದೆ. ಸದ್ಯ ಟ್ರೇಲರ್ ನಲ್ಲಿ ಕೂಡ ಅವರ ಪಾತ್ರ ಹೈಲೈಟ್ ಮಾಡಿರುವುದು ಗೊತ್ತಾಗ್ತಾ ಇದೆ. ಸ್ವತಃ ರಾಜ್ಬೀರ್ ಶೆಟ್ಟಿ ಮಾತನಾಡಿ, ಚಿತ್ರದಲ್ಲಿ ನನ್ನದು ಅತಿಥಿ ಪಾತ್ರ ಅಷ್ಟೇ ಎಂದಿದ್ದಾರೆ. ಆದ್ರೆ ಆ ಪಾತ್ರವನ್ನ ತೋರಿಸಿರುವ ರೀತಿ ದೊಡ್ಡದಾಗಿದೆ. ಇದೇ ಕಾರಣಕ್ಕೆ ಪ್ರಜ್ವಲ್ ಅವರಿಗೆ ಬೇಸರ ಮೂಡಿದೆ ಎಂಬ ಗುಸುಗುಸು ಶುರುವಾಗಿದೆ. ಈ ಮಾತು ಇಬ್ಬರು ಕೂಡ ಒಪ್ಪಲು ಸಿದ್ಧರಿಲ್ಲ. ಜೊತೆಗೆ ರಾಜ್ಬೀರ್ ಶೆಟ್ಟಿ ಅವರು ಕೂಡ ಯಾಕೆ ಗೈರಾಗಿದ್ರು ಅನ್ನೋ ಪ್ರಶ್ನೆ ಬಗ್ಗೆ ಮಾತನಾಡಿದ್ದು, ಪ್ರಜ್ವಲ್ ದೇವರಾಜ್ ಅವರು ಶಾಂತವಾಗಿ ಮಾತಾಡಿದ್ರೆ ಅಥವಾ ಮನುಷ್ಯನ ರೀತಿ ಮಾತನಾಡಿದ್ರೆ ನಾನು ಅವರ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದೀನಿ. ಮನುಷ್ಯತ್ವ ಬಹಳ ಮುಖ್ಯ ಅನ್ನೋ ರೀತಿ ಮಾತನಾಡಿದ್ದು ಕೂಡ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಅಂದ್ರೆ ಕರಾವಳಿ ಟೀಮ್ ನಲ್ಲಿ ಸಿಕ್ಕಾಬಟ್ಟೆ ಮನಸ್ತಾಪಗಳು ಮೂಡಿದೆ ಅನ್ನೋದು ನಿನ್ನೆ ನಡೆದಂತಹ ಟ್ರೇಲರ್ ಕಾರ್ಯಕ್ರಮದಲ್ಲಿನೇ ಅರ್ಥ ಆಗ್ತಾ ಇದೆ. ಒಟ್ಟಾರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಎನ್ನುವ ಗಾದೆ ಮಾತಿನಂತೆ ನಟ ನಿರ್ಮಾಪಕನ ಜಗಳದಲ್ಲಿ ಸಿನಿಮಾ ಬಡವಾಗ್ತಾ ಇದೆ. ಕರಾವಳಿ ಟ್ರೇಲರ್ ಹಿಟ್ ಆಗಿದೆ. ಪ್ರಜ್ವಲ್ ದೇವರಾಜ್ ಪರ್ಫಾರ್ಮೆನ್ಸ್ ಬಗ್ಗೆ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಆದ್ರೆ
ಅವರ ಧ್ವನಿ ಮಾತ್ರ ಮಿಸ್ ಆಗಿದೆ ಎನ್ನುವ ಬೇಸರ ಇದೆ. ಕರಾವಳಿ ಸಂಸ್ಕೃತಿ ಜೊತೆಗೆ ಕಂಬಳವನ್ನ ಹೈಲೈಟ್ ಮಾಡಿ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ. ಕಂಬಳ ಕ್ರೀಡೆಯನ್ನ ತೆರೆ ಮೇಲೆ ಬಹಳ ರೋಚಕವಾಗಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ಟ್ರೇಲರ್ ರೀತಿಯಲ್ಲೇ ಸಿನಿಮಾ ಬಂದು ಬಿಟ್ರೆ 100 ಕೋಟಿ ಕಲೆಕ್ಷನ್ ಪಕ್ಕಾ ಅಂತ ಪ್ರೇಕ್ಷಕರು ಕಮೆಂಟ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ರಾಗಿಣಿ ಪ್ರಜ್ವಲ್ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ತನ್ನ ಸುತ್ತಮುತ್ತಲಿನ ಎಲ್ಲರ ಒಳಿತನ್ನೇ ಬಯಸುವ ವ್ಯಕ್ತಿ, ನನ್ನನ್ನು ರಾಜ್ಕುಮಾರಿಯಂತೆ ಕಾಣುವ ಪತಿ, ಕುಟುಂಬಕ್ಕೆ ಮೊದಲ ಆದ್ಯತೆ ನೀಡುವ ಮಗ ಮತ್ತು 2 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ಅಭಿಮಾನಿಗಳಿಗೆ ಅತ್ಯುತ್ತಮವಾದುದನ್ನು ನೀಡುತ್ತಾ ಬಂದಿರುವ ನಟ ಪ್ರಜ್ವಲ್ ದೇವರಾಜ್. ನೀವು ದಯೆ, ಆತ್ಮೀಯತೆ ಮತ್ತು ನಿಸ್ವಾರ್ಥತೆಯ ಸಕಾರ ರೂಪವಾಗಿದ್ದೀರಿ. ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬರಿಗೂ ನೀವು ನೀಡುವ ವಿನಯ ಮತ್ತು ಗೌರವವೇ ನಿಮ್ಮ ಶಕ್ತಿ. ನಿಮ್ಮ ಕಲೆ, ನಮ್ಮ ಚಿತ್ರರಂಗ ಮತ್ತು ನಿಮ್ಮ ಪ್ರೀತಿ ಪಾತ್ರರ ವಿಷಯದಲ್ಲಿ ನೀವು ಯಾವಾಗ್ಲೂ ನಿಮ್ಮ ಸಂಪೂರ್ಣ ಶ್ರಮವನ್ನ ನೀಡಿದ್ದೀರಿ. ಇದೇ ನಿಮ್ಮ ಶಾಶ್ವತ ಗುಣ. ನೀವು ಹೇಗಿದ್ದೀರೋ ಹಾಗೆಯೇ ಮತ್ತು ನೀವು ಎತ್ತಿ ಹಿಡಿಯುವ ಮೌಲ್ಯಗಳಿಗಾಗಿ ನಾವು ನಿಮ್ಮನ್ನ ಪ್ರೀತಿಸುತ್ತೇವೆ. ನೀವು ನಮಗೆ ಹೆಮ್ಮೆ ತರುತ್ತೀರಿ. ಹುಟ್ಟುಹಬ್ಬದ ಶುಭಾಶಯಗಳು ಕಣ್ಣ ಎಂದು ಪೋಸ್ಟ್ ಮಾಡಿದ್ದಾರೆ. ಪ್ರಜ್ವಲ್ ದೇವರಾಜ್ ಅವರ ಬರ್ಡೇ ಜುಲೈ 4ಕ್ಕೆ ಇದ್ದಿದ್ದು. ಆದ್ರೆ ಈ ವಿವಾದದ ಬಳಿಕ ಅದಕ್ಕೆ ಉತ್ತರ ನೀಡಿದಂತೆ ಇರುವ ರಾಗಿಣಿ ಪೋಸ್ಟ್ ಹುಟ್ಟುಹಬ್ಬದ ಪೋಸ್ಟ್ ಆಗಿನೂ ಬದಲಾಗಿದೆ. ಇದೇ ಎಲ್ಲಾ ಚರ್ಚೆಗೆ ಗ್ರಾಸವಾಗಿದೆ.